ಇವತ್ತೊಂದು ಹೊಸ ಆಟ ಆಡುವ ಅಂತ. ಹೊಸ ಆಟ? ಹೌದು. ಯಾವ ಆಟವೇ ಅದು? ಬೊಂಬೆ ಆಟ. ಬೊಂಬೆ ಆಟ? ಕಾಲಾಡಿಸುವುದಿಲ್ಲ ಬೊಂಬೆ. ಬೊಂಬೆ ಕಣ್ಣು ಮೆಟ್ಟಿಗಿಸುವುದಿಲ್ಲ, ಕೈಯಲ್ಲಿ ಆಡಿಸುವುದಿಲ್ಲ, ನಿಂತಲ್ಲಿ ಶಬ್ದವಾಗಿರ್ತದೆ. ಅಯ್ಯೋ ನಾನು ಹೇಳಿದಾಗೆ ಕೇಳ್ಬೇಕು ನೀನು. ನೀನು ಈ ವರ್ಷ ನೀನು ಹೇಳಿದಾಗ ಕೇಳಿದೆ. ಹಾಗಲ್ಲೂ ನೀನ್ ಹೇಳಿದಾಗೆ ನಾನ್ ಕೇಳ್ಬೇಕು, ನಾನು ಹೇಳಿದಾಗೆ ನೀನ್ ಕೇಳ್ಬೇಕು. ನಾವಿಬ್ರು ಯಾರು ಹೇಳಿದಾಗ ಕೇಳುದು ಗೊತ್ತಾ? ಅವ್ರು ಹೇಳಿದಾಗೆ ಕೇಳ್ಬೇಕು. ಅವರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಸಣ್ಣ ಮಗು ಅಲ್ಲ. ಬೊಂಬೆ ಬೊಂಬೆ ಕೈಕಾಲೆಲ್ಲ ಆಡಿಸ್ಲಿಕ್ಕಿಲ್ಲ ನೀನು? ಕೈಕಾಲೆಲ್ಲ ಆಡಿಸ್ಲಿಕ್ಕಿಲ್ಲ? ಹಾಗೆ ಹೇಳಿಕ್ಕಿಲ್ಲ. ನಮ್ಮ ಜೀವನದಲ್ಲಿ ಕೈಕಾಲ ಆಡಿಸದೆ ಇದ್ದದ್ದೇ ಇಲ್ಲ. ಹೌದು, ಅದಕ್ಕಾಗಿ ಈ ಆಟ. ಯಾಕೆ? ಯಾಕೆ? ನಾನು ಕೈಕಾಲ ಆಡಿಸದೆ ಇದ್ದರೆ ನನಗೊಬ್ಬನಿಗೆ ಬೇಸರ ಆಗುದಲ್ವೇ? ಅವರಿಗೂ ಬೇಸರ, ಅವರಿಗೂ ಬೇಸರ. ಹೌದಾ? ಆದ್ರೆ ಈ ಆಟದಲ್ಲಿ ಆಡಿಸ್ಲಿಕ್ಕಿಲ್ಲ ಅಂತ. ಹೌದಾ? ನಿಲ್ಲು ನಿಲ್ಲು, ಸರಿಯಾಗಿ ನಿಲ್ಲು. ಹೀಗೆ ಹೇಳ, ಹೇಳು. ಮುರಿದ ಊರೊಳಗೆ ಮುದಿರ ಮುರಿದ ಊರೊಳಗೆ ಮುದಿರ ಸ್ವರಮಾಡಿದೆ ಗೋಮರೇ, ಸ್ವರವ ಹಾಡಿದೆ ಗೋಮರೇ. ಗಿರಿಯನ ಬೀದಿಗೆ ಕರೆಯ ಭಾಗ್ಯಳೆಗೆ ಹಿರಿಯ ಭಾಗ್ಯಳೆ ಭಾಗ್ಯಳೆ ಭಾಗ್ಯಳೆ.
ಚರಮಗಾಡಿದೆ ಕೋಮಲಿ ಗಿರಿಯ ಗಾಡಿದೆ ಹರುಜ ತುಂಬಿದ ಬಾಗಿಳಿ ಬರಡು ನೆಲದಲ್ಲಿ ಗಾರೆ ಚಿಮ್ಮಿಸಿ ಧರಣಿ ಚೈತ್ರವದಾಯಿತು ಈಗಲಾದ್ರೂ ಗೊತ್ತಾಯ್ತಾ ಏನು ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡನ ಎಷ್ಟು ಕುಣಿಸ್ತಾಳೆ ಅಂತ? ಎಷ್ಟು ಕುಣಿಸ್ತಾಳೆ ಎಷ್ಟು ಬೀಳಿಸ್ತಾಳೆ ಅದು ಗೊತ್ತುಂಟು ನನಗೆ. ನೀನು ಬೀಳುವ ಬಾರದೆ ಹೇಳ್ಬೇಕು ಅಂತ. ಬಿದ್ದ ಕಟ್ಟೆ ಬೇಡ ಲಾವಣ್ಯ ನನಗನ್ನಿಸಿದೆ ಗೊತ್ತಾ ಏನು? ಇದಕ್ಕಿಂತ ಸಂತೋಷ ಬೇರೆ ಬೇಕಾ ತಂದೆ ಆಗದ ಅವನಿಗೆ. ಹಾ, ಹಾ, ಹಾ. ಯಾಕಂದ್ರೆ ಹೆಂಡತಿ ಗರ್ಭಿಣಿ ಎಂಬ ವಿಷಯದ ಕಲಿತ ಕಾಲಕ್ಕೆ ನಮ್ಮ ಸಂತಾನ ವಂಶವಲ್ಲರಿ ಪಲ್ಲವಿಸುತ್ತ ಕಾಲ ಸನ್ನಿಹಿತವಾಗಿರುತ್ತೆ ಹೇಳಿದ್ರೆ ನಿಜವಾಗಿ ಆಪ್ಯಾಯಮಾನವಾದ ಆನಂದ. ಇನ್ನು ನೀನು ಕುಂದದ ಸಾಕು, ಇನ್ನೀನು ಕೆಲಸ ಮಾಡ್ಬೇಕು. ಹೌದಾ? ಹೌದು. ನಿನಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಹೆಣ್ಣು ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಅವಳು ವಿಶ್ರಾಂತಿಗೆ ತೊಡಗಿದೆ. ಮತ್ತೆ ಅವಳು ಹಾಸಿಗೆ ಅಂತ ಹೇಳುದು ಹೆರಿಗೆಗೆ ಪೂರ್ಣ ವಿಶ್ರಾಂತಿ. ಕತೆ ಮುಗೀತ ಅಂತ. ಯಾಕೆ? ಅಲ್ಲಿವರೆಗೆ ಗಂಡಸಾದವನು ಹೀಗಿರ್ತಾನೆ. ಹೊತ್ತು ತಿಂಗಳು ಕಳೆದ ಮೇಲೆ ಆ ಗಂಡಸಿನ ಪರಿಸ್ಥಿತಿ ಹೀಗಾಗ್ತದೆ. ನೀವು ಬೀಗ್ತೀರಿ ಬಾಗ್ತಾನೆ. ಸೇವೆ ಮಾಡ್ಬೇಕು. ಹೌದು. ಈಗ ನೀನು ಗರ್ಭಿಣಿ, ನಿನ್ನ ಬೇಕು ಮಾಡಿ ಅರ್ಥೈಸಿಕೊಂಡು ಬಸರಿಯಾದವಳಿಗೆ ಬೈಕಿಗಳು ಸಹಜ. ನೀನು ಮಣ್ಣು ತಿಂತೀಯಾ ಹಣ್ಣು ತಿಂತೀಯಾ? ಹಣ್ಣು ತಿನ್ನುವ ಆಸೆ ಅಲ್ಲ ನನಗೆ, ತಿರುಗಾಡುವ ಆಸೆ. ಅಯ್ಯೋ ದೇವರೇ, ಏನು ಗರ್ಭಿಣಿ ಅಂತೀಯ, ತಿರುಗಾಟ ಮಾಡ್ಬೇಕು ಅಂತ ಹೇಳ್ತೀಯ. ಗರ್ಭಿಣಿಯಾದವರು ವಿಶ್ರಾಂತಿಯಲ್ಲಿರ್ಬೇಕು ಅಂತ ಹೇಳ್ತೀನಿ, ಕೇಳಿಲ್ವಾ? ಅದು ತಿರುಗಾಟ ಬೇಡ. ತಿರುಗಾಟ ಆಗ್ಬೋದು. ಯಾಕೆ? ಹೇಗೆ? ನನ್ನ ಜೊತೆಯಲ್ಲಿ ಆಧಾರಕ್ಕೆ ನೀನಿದ್ಯಲ್ಲ. ಈಗ ಆಧಾರ ಇದ್ರೆ ಎಲ್ಲಿ ಬೇಕಾದ್ರೂ ತಿರುಗಾಟ ಮಾಡ್ಬೋದು. ಹಾಗಾದ್ರೆ ಕೆಲಸ ಮಾಡು, ನನಗೆ ನೀನು ಆಧಾರ, ನಿನಗೆ ನಾನು ಆಧಾರ. ಹೋಗೋಣ.